ಯಾರಲ್ಲ ನೀನು? ನನ್ನ ಎದುರು ನಿಂದೆಯ ದೂರದಲ್ಲಿ ಬಂದು ನಮ್ಮಲ್ಲವರನ್ನ ಹಿಮ್ಮೆಟ್ಟಿಸಿ ಮುಂದೆ ಮುಂದೆ ಸಾಗಿಸ್ತಾ ಇದ್ದೀಯ ನೀನು. ನೀನು ನಮ್ಮಲ್ಲವರನ್ನ ಜಯಗಳಿಸಿ ಅಹಂಕಾರದಿಂದ ಮೆರೆತಾ ಇದ್ದೀಯ. ಸುಧನ್ಮ, ಇಷ್ಟು ಅಹಂಕಾರ ನಿನಗೆ ಒಳ್ಳೆಯದಲ್ಲ. ಇದು ನಾನು ರಕ್ಕಸನಾದರೂ ಕೂಡ ಧರ್ಮರಾಯನಿಗೆ ಧರ್ಮ ಕಾರ್ಯದಲ್ಲಿ ಸಹಾಯವಾಗಿದ್ದೇನೆ. ಹೌದಾ? ನಾನು ರಕ್ಕಸ ಕುಲದಲ್ಲಿ ಹುಟ್ಟಿರಬಹುದು, ಆದರೂ ಕೂಡ ಮಾನವೀಯತೆ ಅನ್ನೋದುಂಟು. ಮಾನವೀಯತೆಯಿಂದ ನಾನು ಇದ್ದಿದ್ದೇನೆ. ನಿನಗೆ ನೀ ಹೇಳುವುದೆಂದರೆ ತಪ್ಪ ಕಾಣಿಕೆಯನ್ನು ಕೊಡು, ಶರಣಾಗು, ಭಯವನ್ನು ಬಿಡು. ಹಾಗೆ ಅರ್ಜುನರಲ್ಲಿ ಶರಣಾಗು. ಹಾಗೆ ಅನುಸಾಲ್ವ, ನನ್ನ ಹೆಸರು ಅನುಸಾಲ್ವ. ಪರಾಕ್ರಮ ಅನುಸಾಲ್ವ. ನಿನ್ನ ಹಾಗೆ ಈ ಹಿಂದೆ ಬಂದಂತ ಹೀರೋರು ಮಣ್ಣು ಮುಖ್ಯ ಹೋಗಿದ್ದಾರೆ, ಹೊರಗಿದ್ದಾರೆ. ಅವ್ರಿಗೆ ಹೇಳಿದ್ದು ನಿನ್ನ ಹಾಗೆ ಕಥೆ ಹಿಮ್ಮೆಟ್ಟಿಸ್ತೇನೆ. ಆದರೆ ಈಗ ಬಂದವನು ಅನುಸಾಲ್ವ. ಅದೇ ಕಿರೀಟ ನೋಡಿದ್ರೆ ಗೊತ್ತಾಗ್ತದೆ, ಸಾಮಾನ್ಯದವನಲ್ಲ. ಆಕಾರದಲ್ಲಿ ದೊಡ್ಡವನು, ಪೌರುಷದಲ್ಲಿ ಆದರೆ ಆ ಪೌರುಷದಲ್ಲೇ ಕೂಡ ದೊಡ್ಡವನು. ಹೌದಾ? ಗೊತ್ತಾಯ್ತಾ? ಪೌರುಷದ ನುಡಿಗಳನ್ನ ಬಿಚ್ಚಿ ಹೇಳಿ ನೋಡುವ. ಇದೇ ಪಡೆದ ಸಣ್ಣ ಹುಡುಗ ಪಡೆದ ಸಣ್ಣ ಹುಡುಗ ಬಿಡಯಿಗಾನು ಬಿಟ್ಟರೀಗ ಸಿಗಿದೆ ಮನದಲ್ಲಿ ಬಿಡಯಿಗಾನು ಬಿಡಲಿಗಾನು ಬಿಟ್ಟರೀಗ ಸಿಡಿದೆ ಮನದಲ್ಲಿ ನೀನು ಹುಡುಗ ಎನ್ನುತ್ತದೆ ಇಲ್ಲೇ ಸಿಡಿದೆ ಮನದಲ್ಲಿ ಸಣ್ಣ ಹುಡುಗ ಎನ್ನುತ್ತದೆ ಬಿಡಲಿಗಾನು ಬಿಟ್ಟರೀಗ ಸಿಡಿದೆ ಮನದಲ್ಲಿ ಬಿಡಲಿಗಾನು ಬಿಟ್ಟರೀಗ ಸಿಡಿದೆ ಮನದಲ್ಲಿ ನೀ ಹುಡುಗ ಎನ್ನುತ್ತದೆ ಬಿಟ್ಟೆ ಮನದಲ್ಲಿ